ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಾಮನ್ ಸರ್ವಿಸ್ ಸೆಂಟರ್ CSC ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಜಿಲ್ಲಾ ವ್ಯವಸ್ಥಾಪಕರು CSC ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೇರುದ್ರನ್ ಅವರವರು. ಕಾರ್ಯಕ್ರಮದಲ್ಲಿ ನಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ CSC ಈ ಒಂದು ವಿಷಯದ ಕುರಿತು ನಾವು ಮಾತನಾಡಲಿದ್ದೇವೆ. ಸೊ ಅಂತ ಸಂದರ್ಭದಲ್ಲಿ CSC ಎಂದರೇನು, ಅಲ್ಲಿಂದ ಪ್ರಾರಂಭ ಮಾಡೋಣ. CSC ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ, ಸಾಮಾನ್ಯವಾಗಿ ಸಾಮಾನ್ಯ ಸೇವಾ ಕೇಂದ್ರಗಳಂತ ಕರಿತೀವಿ. ಇದನ್ನ ಜನರಿಗೆ ಒಂದು ಏನು ಸಾಮಾನ್ಯ ಸೇವೆಗಳು ಏನ್ ಬೇಕಾಗ್ತವೆ ಅವುಗಳನ್ನೆಲ್ಲವನ್ನ ಇವತ್ತು CSC ಸೆಂಟರ್ದಲ್ಲಿ ಅವರು ಪಡೆದುಕೊಳ್ಬಹುದು. ಬಹಳ ಮುಖ್ಯವಾಗಿ ಇದು ಪ್ರಾರಂಭ ಯಾವಾಗಾಯ್ತು? ಇದು ಬಂದ್ಬಿಟ್ಟು 2006ರಲ್ಲಿ ಭಾರತ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದಿತ್ತು. 2009ರಲ್ಲಿ CSC ಇ ಗವರ್ನೆನ್ಸ್ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ ಸ್ಥಾಪನೆ ಆಯಿತು. 2009-10ರಲ್ಲಿ ಇದರದೊಂದು ಯೋಜನೆಯನ್ನ ರೂಪಿಸಿ ಇಡೀ ದೇಶಾದ್ಯಂತ CSC ಕೇಂದ್ರಗಳ ಒಂದು ಜಾರಿಗೊಳಿಸುವಿಕೆ ಪ್ರಕ್ರಿಯೆ ಪ್ರಾರಂಭವಾಯಿತು. ಅದಾದ್ಮೇಲೆ 2015ರಲ್ಲಿ ಡಿಜಿಟಲ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಸುಮಾರು ಇಡೀ ದೇಶಾದ್ಯಂತ ಎಲ್ಲಾ ಹಳ್ಳಿಗಳಿಗೂ ಕೂಡ ಇವತ್ತು CSC ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸರ್. ಇವುಗಳ ಸೇವೆಗಳ ಬಗ್ಗೆ ಮಾತನಾಡೋಣ ಸರ್. ಆದರೆ ಅದಕ್ಕಿಂತ ಮುಂಚೆ ಈ ಒಂದು CSC ಗುರಿ ಹಾಗೂ ಉದ್ದೇಶ ಅದ್ರ ಬಗ್ಗೆ ಸ್ವಲ್ಪ. ಇದು ಭಾರತದ ಗ್ರಾಮೀಣ ಅಭಿವೃದ್ಧಿ ಡಿಜಿಟಲ್ ಪರಿವರ್ತನೆಯ ಒಂದು ಭಾಗವಾಗಿದೆ. ಇದು ಏನಂತಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಬರ್ತಾ ಇದೆ. ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಿಗೆ ಸರ್ಕಾರದ ಮತ್ತು ಡಿಜಿಟಲ್ ಸೇವೆಗಳನ್ನ ಸುಲಭವಾಗಿ ತಲುಪಿಸುವುದರ ಜೊತೆಗೆ ಇಂದಿನ ಏನಂತಂದ್ರೆ ಆ ತಂತ್ರಜ್ಞಾನ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಈ ಕಾಲದಲ್ಲಿ ಸೇವೆಗಳು, ಬ್ಯಾಂಕಿಂಗ್ ಸೇವೆಗಳಾಗಿರ್ಬೋದು, ಸರ್ಕಾರಿ ಸೇವೆಗಳಾಗಿರ್ಬೋದು, ಶಿಕ್ಷಣ, ಆರೋಗ್ಯ, ವ್ಯಾಪಾರ ಜೊತೆಗೆ ದಿನನಿತ್ಯ ಅವರಿಗೆ ಏನು ಜನರಿಗೆ ಬೇಕಾಗಿರತಕ್ಕಂತ ಎಲ್ಲಾ ಸೇವೆಗಳನ್ನ ಡಿಜಿಟಲೈಸ್ ರೂಪದಲ್ಲಿ ಅವರಿಗೆ ಕೊಡ್ಲಿಕ್ಕೆ ಈ ಯೋಜನೆ ಇವತ್ತು ಸುಲಭವಾಗಿ ಸಿಗ್ತಾ ಇದೆ. ಈಗ ಬಹಳ ಮುಖ್ಯವಾದ ಪ್ರಶ್ನೆ, ಯಾವೆಲ್ಲ ಸೇವೆಗಳು CSC ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ನಲ್ಲಿ ಲಭ್ಯ? ಈಗಾಗಲೇ ತಮಗೆ ನಾನು ಹೇಳಿದಂತೆ CSC ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಸುಮಾರು 300ಕ್ಕೂ ಅಧಿಕ ಇವತ್ತು ಸೇವೆಗಳು ಇವತ್ತು ಸಿಗ್ತಾ ಇವೆ. ಅದರಲ್ಲಿ ಪ್ರಮುಖವಾಗಿ ಬಂದ್ಬಿಟ್ಟು ಆಧಾರ್ ಸೇವೆಗಳು, ಅದಾದ್ಮೇಲೆ ಬ್ಯಾಂಕಿಂಗ್ ಸೇವೆಗಳು, ಇನ್ಶೂರೆನ್ಸ್ ಸೇವೆಗಳಾಗಿರ್ಬೋದು, ಅದಾದ್ಮೇಲೆ ಲಾ ಸೇವೆಗಳು, ಎಜುಕೇಶನ್ ಸೇವೆಗಳು, ಮೆಡಿಸಿನ್ ಅಂತ ಸೇವೆಗಳಾಗಿರ್ಬೋದು, ಸುಮಾರು ಹಲವಾರು ಸೇವೆಗಳನ್ನ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಇಡೀ ಭಾರತ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟಿದ್ದೀವಿ ಅಂತ ಹೇಳ್ಬೋದು. ಪ್ರಾರಂಭ ಮಾಡೋಣ. ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸೇವೆಗಳಿದ್ದಾವೆ CSC ನಲ್ಲಿ? ಅಲ್ಲಿ ಈಗ ಸಾಮಾನ್ಯವಾಗಿ ಏನಾಗ್ತಿತ್ತು ಅಂತಂದ್ರೆ ಸರ್, ಮೊದಲು ಯಾವುದಾದ್ರೂ ಒಂದು ಏನಂತಂದ್ರೆ ವಿದ್ಯಾರ್ಥಿಗಳಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು ಯಾವುದಾದ್ರೂ ಒಂದು ಸೇವೆಗಳು ಬೇಕಾಗಿತ್ತಂತಂದ್ರೆ ಯಾವುದೊಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಸರ್ಕಾರದ ಯೋಜನೆಗಳು ಇವತ್ತು ಅವರಿಗೆ ಗೊತ್ತಾಗಬೇಕಾಗಿತ್ತಂತಂದ್ರೆ ಅವ್ರು ಯಾವುದೋ ಒಂದು ನಗರನೋ ಅಥವಾ ಬೇರೆ ಮತ್ತೊಂದು ಊರಿಗೆ ಹೋಗಿ ಆ ಒಂದು ಊರಲ್ಲಿ ಅಲ್ಲಿರ್ತಕ್ಕಂಥ ಯಾವುದೋ ಒಂದು ನೆಮ್ಮದಿ ಕೇಂದ್ರದಲ್ಲೋ ಅಥವಾ ಬೇರೆ ಒಂದು ಆನ್ಲೈನ್ ಸೆಂಟ್ರಲ್ಲೂ ನಿಂತು ಸರ್ಕಾರಿ ಕೇಂದ್ರಗಳಲ್ಲಿ ನಿಂತು ಅವ್ರ ಅಪ್ಲಿಕೇಶನ್ಗಳನ್ನ ಹಾಕಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಬಟ್ ಇತ್ತಿತ್ತಲಾಗಿ ಸುಮಾರು ಏನಂತಂದ್ರೆ ಸ್ಕಾಲರ್ಶಿಪ್ ಯೋಜನೆಗಳು ಈಗ ಹೆಂಗಿದೆ ಅಂತಂದ್ರೆ ನಮ್ಮಲ್ಲಿ ಸರ್ಕಾರಿ ಪರೀಕ್ಷೆ ಆಗಿರ್ಬೋದು, ಒಲಿಂಪಿಯಾಡ್ ಸರ್ವಿಸಸ್ ಆಗಿರ್ಬೋದು, ಇವೆಲ್ಲವುಗಳನ್ನ ಇವನ್ನು ಉತ್ತೇಜಿಸುವ ಸಲುವಾಗಿ ಎಲ್ಲ ಸೇವೆಗಳನ್ನ ಅವರ ಒಂದು ಏನಂದ್ರೆ ಊರಿನಲ್ಲೇ ಸಾಮಾನ್ಯ ಸೇವಾ ಕೇಂದ್ರಗಳ ಮುಖಾಂತರ ಅವರು ಅಪ್ಲಿಕೇಶನ್ಗಳನ್ನ ಹಾಕಬಹುದು. ಅದರ ಜೊತೆಗೆ ಕಡಿಮೆ ದರದಲ್ಲಿ, ಯಾವುದು ಹೆಚ್ಚುವರಿ ಶುಲ್ಕ ಇಲ್ಲದೆ, ಓನ್ಲಿ ಸರ್ವಿಸ್ ಚಾರ್ಜ್ ಅಂದ್ರೆ ಹೆಚ್ಚುವರಿ ಶುಲ್ಕವಿಲ್ಲದೆ ಅದಕ್ಕೆ ಅಧಿಕೃತವಾಗಿ ಶುಲ್ಕಗಳನ್ನ ನೀಡಿ ತಾವು ಏನಂತಂದ್ರೆ ಅಪ್ಲಿಕೇಶನ್ಗಳನ್ನ ಹಾಕಬಹುದು, ಸ್ಕಾಲರ್ಶಿಪ್ ಗಳನ್ನ ಪಡ್ಕೊಳ್ಬೇಕಂತ ಒಂದು ವ್ಯವಸ್ಥೆ CSC ಅಲ್ಲಿ ಇದೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ CSC ಕಾಮನ್ ಸರ್ವಿಸ್ ಸೆಂಟರ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ವ್ಯವಸ್ಥಾಪಕರು CSC ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೇರುದ್ರನ್ ಅವರವರು. ಸರ್, ಈಗ CSC ಬಗ್ಗೆ, ಸರ್ವಿಸಸ್ ಬಗ್ಗೆ ತಾವು ತಿಳಿಸಿದ್ರಿ, ಸೌಲಭ್ಯಗಳ ಬಗ್ಗೆ. ವಿದ್ಯಾರ್ಥಿ ಅವ್ರಿಗೋಸ್ಕರ ಈಗ ಯುವಕ ಯುವತಿಯರಿಗೆ ಯಾವೆಲ್ಲ ಸೌಲಭ್ಯಗಳು ಲಭ್ಯ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಸರ್, ಈಗ ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ ಯುವಕ ಯುವತಿಯರಿಗೆ ಹಲವಾರು ಇವತ್ತೇನಂತಂದ್ರೆ ನಿರುದ್ಯೋಗಿಗಳಾಗ್ತಾ ಇದ್ರು. ಇವತ್ತೇನಂತಂದ್ರೆ ಇಡೀ ಭಾರತ ದೇಶದಲ್ಲಿ ಭಾರತ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಷ್ಟೇ ಇದನ್ನ ಮಾಡಿ ಅವೇರ್ನೆಸ್ಗಳನ್ನ ಮಾಡಿದ್ರು ಕೂಡ ಅನ್ಎಂಪ್ಲಾಯ್ಮೆಂಟ್ನ ಹೋಗ್ಲಾಡಿಸ್ಲಿಕ್ಕೆ, ನಿರುದ್ಯೋಗವನ್ನು ಹೋಗ್ಲಾಡಿಸ್ಲಿಕ್ಕೆ ಹಲವಾರು ಕಸರತ್ತುಗಳನ್ನ ಮಾಡ್ತಾ ಇದೆ. ಬಟ್ ಅಂತ ಒಂದು ಯುವಕರಿಗೆ ಯಾರು ಶಿಕ್ಷಣವನ್ನ ಪಡೆದಿದ್ದಾರೆ, ಯಾರು ಸರ್ಕಾರಿ ಕೆಲಸದ ಮೇಲೆ ಅವಲಂಬಿತರಾಗಿರದೆ ತಾವು ಕೂಡ ಸ್ವಂತ ಬಲದ ಮೇಲೆ ತಾವು ಕೂಡ ಏನಂತಂದ್ರೆ ಈ ಸಾಮಾನ್ಯ ಸೇವಾ ಕೇಂದ್ರಗಳನ್ನ ತೆಗೆದುಬಿಟ್ಟು ಆ ಊರಿನ ಒಂದು ಜನರಿಗೆ ಸೇವೆಗಳನ್ನ ನೀಡುವುದರ ಜೊತೆಗೆ ಏನಂತಂದ್ರೆ ಇವರು ಕೂಡ ಆರ್ಥಿಕವಾಗಿ, ಸಾಮಾಜಿಕ
ಸಾಮಾಜಿಕವಾಗಿ ಇವರು ಕೂಡ ಸಮಾಜದಲ್ಲಿ ಒಬ್ಬ ಉನ್ನತ ವ್ಯಕ್ತಿಯಾಗಿ ಬೆಳೆಯಬಹುದು. ಸರ್, ಈಗ CSC ಓಪನ್ ಮಾಡಲಿಕ್ಕೆ ಅಥವಾ ಸಾಮಾನ್ಯ ಸೇವಾ ಕೇಂದ್ರ ಓಪನ್ ಮಾಡಲಿಕ್ಕೆ ಅರ್ಹತೆ ಏನ್ ಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸು, ಆ ಪ್ರೊಸೀಜರ್ ಬಗ್ಗೆ ತಿಳಿಸು. ಸಾಮಾನ್ಯವಾಗಿ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಓಪನ್ ಮಾಡ್ಬೇಕಂತಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಯಾವುದು ಸರ್ಕಾರ ನಿಗದಿಪಡಿಸಿಲ್ಲ. ಇದು ಸ್ಕಿಲ್ ರಿಲೇಟೆಡ್ ಆಗಿರೋದ್ರಿಂದ, ಅವರ ಕೌಶಲ್ಯದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸಾಮಾನ್ಯವಾಗಿ 7th ಇಲ್ಲ ಅಂತಂದ್ರೆ 10th ಅವ್ರಿಗೆ ಏನಾದರೂ ಎಜುಕೇಶನ್ ಹೋಗಿದ್ರೆ ಅವರು ಒಂದು ಆನ್ಲೈನ್ ಮುಖಾಂತರ ಒಂದು ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಆ ಒಂದು ಪರೀಕ್ಷೆಯನ್ನ ಬರೆದ ಮೇಲೆ ಅವರಿಗೆ ಆ ಪರೀಕ್ಷೆಯಲ್ಲಿ ಅವರು ಪಾಸ್ ಆದ್ರೆ ನೆಕ್ಸ್ಟ್ ಅವರಿಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಸರ್ಟಿಫಿಕೇಟ್ ಬಂದರೆ ಅವರು ಯಾವ ಊರಲ್ಲಿ ಅವರು ಸಾಮಾನ್ಯ ಸೇವಾ ಕೇಂದ್ರಗಳನ್ನು ತೆಗಿತಾ ಇದ್ರೆ ಅವರಿಗೆ ಒಂದು ಮಿನಿಮಮ್ ಕ್ರೈಟೇರಿಯಾ ಇದೆ. ಸುಮಾರು 100 to 150 ಸ್ಕ್ವೇರ್ ಫುಟ್ ಜಾಗ ಇರಬೇಕು, ಕಂಪ್ಯೂಟರ್ ಇರಬೇಕು, ಪ್ರಿಂಟರ್ಗಳನ್ನ, ಯಾಕಂದ್ರೆ ಅಲ್ಲಿ ಬಂದಿರತಕ್ಕಂಥ ಪಬ್ಲಿಕ್ಗೆ ಅವರಲ್ಲಿ ಸೇವೆಗಳನ್ನ ಕೊಡಬೇಕಂದ್ರೆ ಕನಿಷ್ಠ ಇವೆಲ್ಲನೂ ಕೂಡ ಅರ್ಹತೆಗಳು ಅವ್ರು ಇದ್ರೆ ಅದೆಲ್ಲ ಇತ್ತಂತಂದ್ರೆ ಅವರಿಗೆ CSC ಅವರು ತೆಗಿಬಹುದು. ಈ ಒಂದು CSC ತೆಗೆಯೋ ಒಂದು ಪ್ರಕ್ರಿಯೆಯನ್ನ ಎಷ್ಟು ಜನ ಯುವಕ ಯುವತಿಯರು ಅಥವಾ ಬಹಳಷ್ಟು ಜನ ಇದ್ರ ಬಗ್ಗೆ ಲಾಭ ಪಡೆದಿರಬಹುದು, ಹೌದಲ್ವಾ? ಅದ್ರ ಬಗ್ಗೆ ಸ್ವಲ್ಪ ಈಗಾಗಲೇ ಇಡೀ ಭಾರತ ದೇಶದಲ್ಲಿ 5 ಲಕ್ಷಕ್ಕೂ ಅಧಿಕ ಇವತ್ತು ಕಾಮನ್ ಸರ್ವಿಸ್ ಸೆಂಟರ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬಂದ್ರೆ ಸುಮಾರು 25ರಿಂದ 30 ಸಾವಿರ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನು ಬೆಳಗಾವಿ ಜಿಲ್ಲೆ ವಿಚಾರಕ್ಕೆ ಬಂದ್ರೆ ಸುಮಾರು 3,000ಕ್ಕೂ ಅಧಿಕ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಬೆಳಗಾವಿ ಜಿಲ್ಲೆಯಲ್ಲಿ ನೋಂದಣಿಯಾಗಿದ್ದಾವೆ. ಅದರಲ್ಲಿ ಸಕ್ರಿಯವಾಗಿ 1,375ಕ್ಕೂ ಅಧಿಕ ಸಾಮಾನ್ಯ ಸೇವಾ ಕೇಂದ್ರಗಳು ಸಕ್ರಿಯವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಹಳ್ಳಿ ಮಟ್ಟದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಸರ್, ಈಗ ಮಹಿಳೆಯರಿಗಾಗಿ ಮಾತನಾಡೋಣ. ಸೌಲಭ್ಯಗಳು ಲಭ್ಯ, ಯಾವೆಲ್ಲ ಸೌಲಭ್ಯಗಳು CSC ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಮಹಿಳೆಯರಿಗಾಗಿ? ಸರ್, ಈಗ ಮಹಿಳೆಯರಿಗಾಗಿರ್ಬೋದು ಅಥವಾ ಹಿರಿಯ ನಾಗರಿಕರಿಗಾಗಿರ್ಬೋದು ಈ ಸಾಮಾನ್ಯ ಸೇವಾ ಕೇಂದ್ರಗಳ ಬಳಕೆ ಬಹಳ ಮುಖ್ಯವಾಗಿದೆ. ಯಾಕಂತಂದ್ರೆ ಇವಾಗ ಅವರು ಸಾಮಾನ್ಯವಾಗಿ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲೋ ತಮ್ಮ ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಅಥವಾ ಎಲ್ಲೋ ಒಂದು ಬ್ಯಾಂಕಿಂಗ್ ಸರ್ವಿಸಸ್ ಬೇಕಾಗಿರುತ್ತೆ, ಅವರ ಹಣವನ್ನ ಡೆಪಾಸಿಟ್ ಮಾಡಬೇಕಾಗಿರುತ್ತೆ, ವಿಡ್ರಾಲ್ ಮಾಡ್ಕೋಬೇಕಾಗಿರುತ್ತೆ, ಅವರ ಸ್ಟೇಟ್ಮೆಂಟ್ಗಳನ್ನ ಚೆಕ್ ಮಾಡೋದು. ಈಗ ಸಾಮಾನ್ಯವಾಗಿ ಈ ಗೃಹಲಕ್ಷ್ಮಿ ಅಂತ ಅಮೌಂಟ್ಗಳನ್ನ ಅವರು ಏನಂತಂದ್ರೆ ಬಂದಿದಾವೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಬೇಕಾದ್ರೆ KYC ಅಪ್ಡೇಟ್ಗಳನ್ನ ಮಾಡಬೇಕಾಗಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಅವರು ಒಂದು ಊರಿಗೆ ಅಥವಾ ನಗರ ಪ್ರದೇಶಕ್ಕೆ ಹೋಗಲಿ ಅದೇ ಒಂದು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಹೋದ್ರೆ ಅವರು ಏನಂತಂದ್ರೆ CSC ಮೂಲಕ ಹಣ ತೆಗೆಯೋದಿರ್ಬೋದು, ಹಣ ಡೆಪಾಸಿಟ್ ಮಾಡೋದಾಗಿರ್ಬೋದು, ಅಥವಾ ಮಿನಿ ಸ್ಟೇಟ್ಮೆಂಟ್ಗಳಿರ್ಬೋದು, APS ಬ್ಯಾಂಕಿಂಗ್ ಎಲ್ಲಾ ಸೇವೆಗಳನ್ನು ಕೂಡ ಅವರು ತಗೊಳ್ಬಹುದು. ಇದ್ರ ಜೊತೆಗೆ ಏನಂತಂದ್ರೆ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಪೆನ್ಷನ್ ಸ್ಕೀಮ್ಸ್ ಇದಾವೆ ಸರ್, ಪಿಂಚಣಿ ಸ್ಕೀಮ್ಗಳಿದಾವೆ. ಈಗ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬಂದ್ಬಿಟ್ಟು, ಯಾರು ಮಹಿಳೆಯರಿರಲಿ ಅಥವಾ ಪುರುಷರಿರಲಿ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬಂದ್ಬಿಟ್ಟು ಅವರಿಗೆ PM ಕಿಸಾನ್ ಅಂತ ಐತೆ ರೈತರಿಗೆ. PM ಕಿಸಾನ್ ಬಂದ್ಬಿಟ್ಟು 2,000 ರೂಪಾಯಿ ಅವ್ರಿಗೆ ಏನಂತಂದ್ರೆ ಎವ್ರಿ ಬೆಳೆ ಮೇಲೆ ಕೊಡ್ತಕ್ಕಂಥ ಒಂದು ಮೊತ್ತ. ಅದ್ರ ಜೊತೆ PM ಕಿಸಾನ್ ಮಾನ್ಧನ್ ಯೋಜನೆ ಅಂತ ಇದೆ. ಇದು ರೈತರಿಗೋಸ್ಕರ. ಯಾವ ರೈತರು ಯಾರು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೋ ಅಂತವರು ರೈತರಿಗೆ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಪಿಂಚಣಿ ಸೌಲಭ್ಯ. ಅದೇ ರೀತಿ ಬಂದ್ಬಿಟ್ಟು ಕಿಸಾನ್ ಮಾನ್ಧನ್ ಯೋಜನೆ ಆಗಿರ್ಬೋದು, ಅದಾದ್ಮೇಲೆ ಶ್ರಮಯೋಗಿ ಮಾನ್ಧನ್ ಯೋಜನೆ ಆಗಿರ್ಬೋದು. ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತಂದ್ರೆ ಯಾವ ವ್ಯಕ್ತಿ ಒಂದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತವ್ರು ಯಾವುದೇ ರೀತಿಯಿಂದ ಸರ್ಕಾರದ ಒಂದು ಏನಂತಂದ್ರೆ ESI PF ಸೌಲಭ್ಯ ಇರುವುದಿಲ್ಲ. ಅಂತವರು ಇದರದೊಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಅಂತಂದ್ರೆ ಪ್ರತಿ ತಿಂಗಳು ಅವ್ರು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅಷ್ಟೇ ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರನು ಮಾಡುತ್ತೆ. ಅವರ ಒಂದು ಮುಪ್ಪಿನ ಅವಧಿಯಲ್ಲಿ ಅಂದ್ರೆ ಸುಮಾರು 60 ವರ್ಷಗಳಾದ್ಮೇಲೆ ಅವರಿಗೆ ಸರ್ಕಾರದ ಒಂದು ಕನಿಷ್ಠ ಪಿಂಚಣಿ ಮೊತ್ತ 3,000 ರೂಪಾಯಿಗಳನ್ನ ಅವರು ಪಡಿಬಹುದು. ಸ್ನೇಹಿತರೆ, ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ CSC ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಜಿಲ್ಲಾ ವ್ಯವಸ್ಥಾಪಕರು CSC ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೇರುದ್ರನ್ ಅವರವರು. ಬಹಳಷ್ಟು ಸೌಲಭ್ಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಮಹಿಳೆಯರದಾಯ್ತು, ಯುವಕ ಯುವತಿಯರದಾಯ್ತು, ಆಮೇಲೆ ವಿದ್ಯಾರ್ಥಿಗಳ ಅವ್ರದ್ದು ಆಯ್ತು. ಈಗ ರೈತರ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋಣ. ರೈತರಿಗಾಗಿ ಯಾವೆಲ್ಲ ಸೌಲಭ್ಯಗಳು ಲಭ್ಯ ಸರ್, ಅದ್ರ ಬಗ್ಗೆ ತಿಳಿಸಿ. ಇಡೀ ಭಾರತ ದೇಶಕ್ಕೆ ಒಂದು ಬೆನ್ನೆಲುಬು ಅಂತಾಗಿರ್ತಕ್ಕಂಥವ್ರು ರೈತರು ಸರ್. ಬಟ್ ಈ ಒಂದು ರೈತರಿಗೆ ಸುಮಾರು ಇವತ್ತು ಏನಂತಂದ್ರೆ ಸೇವೆಗಳು ಇವತ್ತು ಲಭ್ಯವಿವೆ. ಬಟ್ ಆದ್ರೂ ಒಂದು ವಿಷಾದನೀಯ ಸಂಗತಿ ಏನಂತಂದ್ರೆ ಆ ಎಲ್ಲಾ ಸೌಲಭ್ಯಗಳು ಇವತ್ತು ನಿಜವಾಗಿಯೂ ಏನಂತ ರೈತರಿಗೆ ಗೊತ್ತಾಗ್ತಾ ಇಲ್ಲೋದನ್ನೋದು ಒಂದು ವಿಷಾದನೀಯ ಸಂಗತಿ. ಅದಕ್ಕೆ ಏನಂತಂದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಒಂದು ರೈತರು ಏನಂತಂದ್ರೆ ಸಾಮಾನ್ಯ ಸೇವಾ ಕೇಂದ್ರಗಳ ಮುಖಾಂತರ ಇವತ್ತು ಒಂದು ಖುಷಿ ವಿಚಾರ ಏನಂತಂದ್ರೆ ಇವತ್ತು ನೆಟ್ವರ್ಕ್ ಇಲ್ಲದೆ ಇರೋ ಪ್ಲೇಸ್ಗಳಲ್ಲಿ ಕೂಡ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಇವತ್ತು ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಬಟ್ ಅಂತ ಒಂದು ಸಂದರ್ಭದಲ್ಲಿ ರೈತರ ಸದುಪಯೋಗ ಪಡ್ಕೊಳ್ಬೇಕು. ರೈತರಿಗೆ ನೋಂದಣಿ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ರೈತರು ಬೆಳೆದಿರ್ತಕ್ಕಂಥ ಒಂದು ಬೆಳೆಗಳಿಗೆ ವಿಮೆಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ರೈತರಿಗೆ ಬರ್ತಕ್ಕಂಥ ಸಹಾಯಧನಗಳ ಬಗ್ಗೆ ಮಾಹಿತಿಗಳನ್ನಾಗಿರ್ಬೋದು, ಅದಾದ್ಮೇಲೆ ಕೃಷಿ ಯೋಜನೆಗಳು, ಅವ್ರು ಏನು ಕೃಷಿಯಲ್ಲಿ ಕೆಲಸ ಮಾಡ್ತಾರೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನಾಗಿರ್ಬೋದು, ಅಥವಾ ಅವರು ಬೆಳೆತಕ್ಕಂಥ ಒಂದು ಬೆಳೆಗಳ ಒಂದು ಮಣ್ಣಿನ ಒಂದು ಪರೀಕ್ಷಾ ಮಾಹಿತಿಯನ್ನಾಗಿರ್ಬೋದು, ಎಲ್ಲಾ ಸೇವೆಗಳನ್ನು ಏನಂತಂದ್ರೆ ಅವರು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಪಡೆದುಕೊಳ್ಬಹುದು. ಸರ್, ಈಗ
ರೈತರ ಬಗ್ಗೆ ನಾವು ಮಾತನಾಡಿದ್ವಿ, ಬಹಳ ಮುಖ್ಯವಾಗಿ ಬ್ಯಾಂಕಿಂಗ್ ಸರ್ವಿಸಸ್ಗಳ ಬಗ್ಗೆ ಸ್ವಲ್ಪ ಮಾತನಾಡೋಣ. ಇರೋ ಸೌಲಭ್ಯಗಳು ಯಾವೆಲ್ಲ ಇದ್ದಾವೆ ಅದ್ರ ಬಗ್ಗೆ. ಸುಮಾರು ಸರ್ ಇದರಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಸರ್ಕಾರಿ ಅರೆ ಸರ್ಕಾರಿ ಯೋಜನೆ ಎಲ್ಲ ಬ್ಯಾಂಕಿಂಗ್ಗಳು ಇವತ್ತು CSC ಜೊತೆಗಿದ್ದಾವೆ. ಹೌದು. ಇದರಲ್ಲಿ ಹಣ ತೆಗೆಯೋದಾಗಿರ್ಬೋದು, ಹಣ ಇಡೋದಾಗಿರ್ಬೋದು, ಮಿನಿ ಸ್ಟೇಟ್ಮೆಂಟ್ಗಳನ್ನಾಗಿರ್ಬೋದು, AEPS ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್, ಆಧಾರಿತ ಒಂದು ಬ್ಯಾಂಕಿಂಗ್ ಆಗಿರ್ಬೋದು, ಅದಾದ್ಮೇಲೆ DBT ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಮೌಂಟ್ ಆಗಿರ್ಬೋದು, ಅವ್ರಿಗೆ ಬರ್ತಕ್ಕಂಥ ಒಂದು ಪಿಂಚಣಿ ಹಣ ವಿತರಣೆ ಮಾಡೋದಾಗಿರ್ಬೋದು, ಬ್ಯಾಂಕ್ ಅಕೌಂಟ್ಗಳನ್ನು ತೆಗೆಯೋದಾಗಿರ್ಬೋದು, ಹಣ ವರ್ಗಾವಣೆ ಮಾಡೋದಾಗಿರ್ಬೋದು, ಮೈಕ್ರೋ ATM ಸೇವೆಗಳಾಗಿರ್ಬೋದು, ಇವೆಲ್ಲ ಬ್ಯಾಂಕಿಂಗ್ ಸೇವೆಗಳು ಇವತ್ತು ಆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಇವತ್ತು ಲಭ್ಯವಿವೆ. ಮೊದಲು ಯಾವ ರೀತಿ ಆಗ್ತಿತ್ತು ಅಂತಂದ್ರೆ ಸರ್, ಇವತ್ತೊಬ್ಬರ ವ್ಯಕ್ತಿಗೆ ಅಥವಾ ಅವ್ರಿಗೆ ಯಾರಿಗಾದ್ರೂ ಒಂದು ಬೇಕಾಗಿತ್ತಂದ್ರೆ ಅವರು ಒಂದು ದಿನನಿತ್ಯ ಆ ಬ್ಯಾಂಕಿಗೆ ಹೋಗಿ ಕ್ಯೂ ಅಲ್ಲಿ ನಿಂತು ಅವ್ರ ಅಪ್ಲಿಕೇಶನ್ ಫಾರ್ಮ್ನ ತುಂಬಿ ಕೊಡ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಬಟ್ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅದೆಲ್ಲವನ್ನು ತೆಗೆದುಹಾಕಿ ಅವರು ಬೇಕಾಗಿರ್ತಕ್ಕಂಥ ಬ್ಯಾಂಕಿಂಗ್ ಸೇವೆಗಳನ್ನ ಅವರು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ನಾವು ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡುವಾಗ ತಾವು ಹೇಳಿದ್ರಿ ರೂರಲ್ಲಿ ಡಿಜಿಟೈಸೇಷನ್ ಮಾಡಬೇಕು ಅಂತ. ಅದು ಹೇಗೆ, ಅದು ಅದರ ಒಂದು ಮೂಲ ಉದ್ದೇಶ ಏನು, ಅದರ ಬಗ್ಗೆ ಹಳ್ಳಿಗಳಲ್ಲಿ ಡಿಜಿಟೈಸೇಷನ್ ಅದ್ರ ಬಗ್ಗೆ ಸ್ವಲ್ಪ ಒಂದು ಸರ್ ಏನಂತಂದ್ರೆ ಭಾರತ ಸರ್ಕಾರದ ಇವತ್ತು ಡಿಜಿಟಲ್ ಇಂಡಿಯಾ ಕನಸನ್ನು ಸಾಕಾರಗೊಳಿಸುವಲ್ಲಿ CSC ಬಹಳ ಮುಖ್ಯವಾಗಿ ಒಂದು ಪಾತ್ರವನ್ನು ವಹಿಸ್ತಾ ಇದೆ. ಯಾಕಂತಂದ್ರೆ ಇಂದು ಗ್ರಾಮೀಣ ಜನರು ಬರೇ ಏನಂತಂದ್ರೆ ಆನ್ಲೈನ್ ಸರ್ಕಾರಿ ಸೇವೆಗಳನ್ನು ಪಡಿತಾ ಇದ್ದಾರೆ. ಈಗ ನಾವು ಎಲ್ಲೋ ಒಂದು ಹೋಗ್ಬೇಕು, ಒಂದು ಬರ್ತ್ ಸರ್ಟಿಫಿಕೇಟ್ ಇನ್ ಕೇಸ್ ನಾವು ತೆಗಿಸ್ಬೇಕಾಗಿತ್ತಂತಂದ್ರೂ ಕೂಡ, ಒಂದು ರೈಲ್ವೆ ಟಿಕೆಟ್ ನಾವು ಬುಕ್ ಮಾಡ್ಬೇಕಾಗಿತ್ತಂದ್ರೂ ಕೂಡ, ಮೊದಲು ನಾವು ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತು ಟಿಕೆಟ್ಗಳನ್ನ ಇವತ್ತು ಏನಂತಂದ್ರೆ ಪ್ರಿಂಟ್ಔಟ್ಗಳನ್ನ ಪಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಬಟ್ ಈಗ ಅದೆಲ್ಲವನ್ನ ಹೋಗ್ಬಿಟ್ಟು ಏನಂತಂತಂದ್ರೆ ಡಿಜಿಟಲ್ ಜಗತ್ತಿಗೆ ಹೊಂದ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇವತ್ತು ನಮಗಾಗಿರ್ಬೋದು, ಎಲ್ಲಾ ಜನರಿಗೂ ಈಗ ಏನಂತಂದ್ರೆ ಅವಶ್ಯಕತೆ ಇದೆ. ಬಟ್ ಅದೇ ಊರಿನ ಅದೇ ಗ್ರಾಮದ ಜನರು ಅಲ್ಲಿ ಬಂದು ಜಸ್ಟ್ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದ್ರಗಳ ಮುಖಾಂತರ ಅವರು ಎಲ್ಲವನ್ನು ಏನಂತಂದ್ರೆ ಡಿಜಿಟಲೈಸ್ ರೂಪದಲ್ಲಿ ಏನಂತಂದ್ರೆ ಸಾಕಾರಗೊಳಿಸಬಹುದು. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಜನರ ಒಂದು ಸಮಯ ಉಳಿಸ್ತಕ್ಕಂಥ ಒಂದು ವ್ಯವಸ್ಥೆ, ಅದಾದ್ಮೇಲೆ ಬೇರೆ ಊರಿಗೆ ಅಲ್ದಾಡ್ತಕ್ಕಂಥ ಒಂದು ವ್ಯವಸ್ಥೆ, ಜೊತೆಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಅದಾದ್ಮೇಲೆ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವೆಲ್ಲವನ್ನು ಸಬಲೀಕರಣ ಏನಂತಂದ್ರೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು CSC ಇಡೀ ದೇಶಾದ್ಯಂತ ಮಾಡ್ತಾ ಇದೆ. ಸರ್, ಶೈಕ್ಷಣಿಕವಾಗಿ ಯಾವೆಲ್ಲ ಸೌಲಭ್ಯಗಳಿದ್ದಾವೆ? ಎಡ್ಯುಕೇಷನ್ ಸೆಕ್ಟರ್ ಬಗ್ಗೆ ಸ್ವಲ್ಪ ಮಾತನಾಡೋಣ. ಎಲ್ಲ ಕವರ್ ಆಯಿತು, ಅದೊಂದು ಉಳಿದಿದೆ. ಓಕೆ, ಪ್ರಮುಖವಾಗಿ ಸರ್ ಏನಂತಂತಂದ್ರೆ ಶಿಕ್ಷಣ ವ್ಯವಸ್ಥೆ, ಭಾರತದ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಣಕ್ಕೆ ಒಂದು ಪ್ರಮುಖವಾದಂಥ ಮಹತ್ವ ಪಡೆದಿದೆ. ಬಟ್ ಅದರಲ್ಲಿ ಈ ಒಂದು ವಿದ್ಯಾರ್ಥಿಗಳ ಒಂದು ಪರೀಕ್ಷೆಗಳನ್ನು ನೋಂದಣಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಅದಾದ್ಮೇಲೆ ಕಾಲೇಜು ಪ್ರವೇಶಗಳನ್ನು ಅರ್ಜಿ, ಆನ್ಲೈನ್ ಕೋರ್ಸ್ಗಳಾಗಿರ್ಬೋದು, ಡಿಜಿಟಲ್ ಶಿಕ್ಷಣ ಆಗಿರ್ಬೋದು, ಕಂಪ್ಯೂಟರ್ ತರಬೇತಿಗಳಾಗಿರ್ಬೋದು, ಸರ್ಕಾರಿ ಉದ್ಯೋಗಗಳ ಅರ್ಜಿಗಳಾಗಿರ್ಬೋದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಸೇವೆಗಳನ್ನು ಕೂಡ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅವರು ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಕಾಮನ್ ಸರ್ವಿಸ್ ಸೆಂಟರ್ CSC ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ವ್ಯವಸ್ಥಾಪಕರು CSC ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೇರುದ್ರನ್ ಅವರವರು. ಸರ್, ಈಗ CSC ನಲ್ಲಿ 300+ ಸರ್ವಿಸಸ್ ಇದಾವೆ ಅಂತ ಹೇಳಿದ್ರಿ. ನಾವೆಲ್ಲ ಸೆಕ್ಷನ್ ಪ್ರಕಾರ ನಾವು ಕವರ್ ಮಾಡಿದ್ವಿ. ಇನ್ಯಾವುದೆಲ್ಲ ಉಳಿದಿದೆ ಅದ್ರ ಬಗ್ಗೆ ಸ್ವಲ್ಪ ಸರ್, ಇದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಆಧಾರ್ ಸೇವೆಗಳು. ಯಾಕಂತಂದ್ರೆ ಈಗ ಹೆಂಗಾಗಿದೆ ಅಂತಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಆಧಾರ್ ಸೇವೆಗಳನ್ನ ನಾವು ಹೋಗಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬಂದ್ರೆ ಆಧಾರ್ ಆಗೋಯ್ತು. ಬಟ್ ಆಸ್ ಪರ್ ಆಧಾರ್ ಗವರ್ಮೆಂಟ್ ಆಫ್ ಇಂಡಿಯಾ ಆಧಾರ್ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಒಂದು ಆಧಾರ್ ಕಾರ್ಡ್ ಮಾಡ್ತೀವಿ ಅಂತಂದ್ರೆ ಡೇಟ್ ಆಫ್ ಬರ್ತ್ ಇನ್ ಕೇಸ್ ಅವ್ರ ಕರೆಕ್ಷನ್ ಆಯ್ತು ಅಂತಂತಂದ್ರೆ ಕರೆಕ್ಷನ್ ಮಾಡ್ಲಿಕ್ಕೆ ಓನ್ಲಿ 1 ಟೈಮ್ ಅವಕಾಶ ಮಾತ್ರ ಇದೆ. ಏನಂತಂತ ಅವ್ರ ಜನ್ಮ ದಿನಾಂಕ ಒಂದಿನ ತಿದ್ದಬೇಕಾಗಿರ್ತಕ್ಕ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದ್ರೆ 1 ಟೈಮ್ ಮಾತ್ರ ಆಗುತ್ತೆ. ಅದೇ ಅವ್ರ ಹೆಸರನ್ನ ತಿದ್ದುಪಡಿ ಮಾಡಬೇಕಾಗಿತ್ತಂದ್ರೆ 2 ಸಾರಿ ಮಾತ್ರ ಅವ್ರು ತಿದ್ದುಪಡಿ ಮಾಡಬಹುದು. ಅಡ್ರೆಸ್ ಅನ್ನ ನಾವು ಸುಮಾರು ಇದು ಜನರಿಗೆ ಏನಂತಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಆ ಒಂದು ವ್ಯವಸ್ಥೆ ಏನಂತಂದ್ರೆ CSC ಒಳಗಡೆ ಇದೆ. ಮೊಬೈಲ್ ಸಂಖ್ಯೆ ಲಿಂಕ್ ಮಾಡೋದಾಗಿರ್ಬೋದು, ಅವುಗಳ ವಿಳಾಸ ಬದಲಾವಣೆಗಳ ಮಾಡೋದಾಗಿರ್ಬೋದು, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡೋದಾಗಿರ್ಬೋದು, ಇಮೇಲ್ಗಳನ್ನ ಅಪ್ಡೇಟು, ಆಧಾರ್ ಪ್ರಿಂಟ್ಔಟು, ಅದಾದ್ಮೇಲೆ ಚೈಲ್ಡ್ ಆಧಾರ್ ಆಗಿರ್ಬೋದು, ಬಾಲ್ ಆಧಾರ್, ಇವ್ರನ್ನೆಲ್ಲನೂ ಕೂಡ ಏನಂತಂದ್ರೆ ಇದರಲ್ಲಿ ಮಾಡ್ಬೋದು. ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅದಾದ್ಮೇಲೆ ಪಿಂಚಣಿ ಸೇವೆಗಳು, ಆಯುಷ್ಮಾನ್ ಭಾರತ, ಇ ಶ್ರಮ್ ಕಾರ್ಡು, ಲೇಬರ್ ಕಾರ್ಡ್ಗಳು, ಅದಾದ್ಮೇಲೆ ಏನಂತಂದ್ರೆ ಟೆಲಿಮೆಡಿಸನ್, ಆರೋಗ್ಯ ವಿಮೆ, ಆರೋಗ್ಯ ಸಲಹೆ, ಆರೋಗ್ಯ ತಪಾಸಣೆ, ಆರೋಗ್ಯ ಜಾಗೃತಾ ಕಾರ್ಯಕ್ರಮಗಳು, ಇಂಥ ಹಲವಾರು ಇವತ್ತೇನಂತಂದ್ರೆ ಸರ್ವಿಸಸ್ಗಳು ಇವತ್ತು CSCಯಲ್ಲಿ ಇದಾವೆ. ಸರ್, ಈಗ ಇಷ್ಟೆಲ್ಲ ಸರ್ವಿಸಸ್ ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಇದೆ. ಜನರ ಪ್ರತಿಕ್ರಿಯೆ ಹೇಗಿದೆ ಅದ್ರ ಬಗ್ಗೆ ತಿಳಿಸ್ಬೋದಾ? ಸರ್, ಇದು ಒಂದು ಏನಾಗುತ್ತಾ ಇದೆ ಅಂತಂದ್ರೆ ಜನರಿಗೆ ಇದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಇರಲಾರದ್ದು ಬಹುಶಃ ಇದೊಂಥರ ಬೇಜಾರದ ಸಂಗತಿ ಅಂತ ಹೇಳ್ಬೋದು. ಇವತ್ತು ಯಾಕಂದ್ರೆ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾವೆ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವ್ರ ಮನ್ ಕಿ ಬಾತ್ ಆಗಿರ್ಬೋದು, ಹಲವಾರು
ಕಾರ್ಯಕ್ರಮಗಳಲ್ಲಿ ಇವತ್ತು CSC ಕೇಂದ್ರಗಳ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಡೀ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಇವನ್ ಜಾಹೀರಾತುಗಳ ಮುಖಾಂತರ, ಅದಾದ್ಮೇಲೆ ಸೋಷಿಯಲ್ ಮೀಡಿಯಾ ಮುಖಾಂತರ ಹಲವಾರು ಜಾಗೃತಿಯನ್ನ ಮೂಡಿಸಿದ್ರು ಕೂಡ ಇನ್ನೂ ಕೂಡ ಜನರ ಮಟ್ಟಕ್ಕೆ ಹೋಗಿ ಮುಟ್ಲಾರದು ಒಂಥರ ವಿಷಾದನೀಯ ಸಂಗತಿ. ಎಲ್ಲಿ ಹೋಗಿ ಮುಟ್ಟಿದ್ದಾವೆ, ಎಲ್ಲಿ ಕೆಲವೊಂದು ಇವತ್ತು ಪ್ರದೇಶಗಳಲ್ಲಿ ಎಲ್ಲಿ CSC ಕಂಟಿನ್ಯೂಸ್ಲಿ ಇವತ್ತು CSC ಕೇಂದ್ರಗಳು ನಡೀತವೆ, ಅಲ್ಲಿ ಏನಂತಂದ್ರೆ ಇನ್ನೂ ಕೆಲವೊಂದಷ್ಟು ಜನರಿಗೆ ಇದ್ರ ಬಗ್ಗೆ ಯಾರಿಗೆ ಗೊತ್ತಾಗ್ತಾ ಇದೆ, CSC ಬಗ್ಗೆ ಯಾರಿಗೆ ಗೊತ್ತಿದೆ, ಸೇವೆಗಳ ಬಗ್ಗೆ ಯಾರಿಗೆ ಗೊತ್ತಿದೆ, ಅವರೆಲ್ಲರೂ ಕೂಡ ಏನಂತ ಹೇಳ್ತಾ ಇದಾರಂತೆ, ಈ CSC ಕೇಂದ್ರಗಳನ್ನ ದಯವಿಟ್ಟು ನಮ್ಮಲ್ಲಿ ಸ್ಥಾಪಿಸಿ ಸರ್, ದಯವಿಟ್ಟು ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಗ ಇದ್ದಾನೆ, ಅವ್ನು PUC ಆಗಿದೆ, ಡಿಗ್ರಿ ಆಗಿದೆ, ಅವ್ನು ಬೇರೆ ಕಡೆ ಎಲ್ಲೂ ಜಾಬ್ಗೆ ಹೋಗ್ತಾ ಇಲ್ಲ, ಬಟ್ ಏನಂತಂತಂದ್ರೆ ಇಂಥವ್ರಿಗೆ ಇವತ್ತು ನಮ್ಮ CSC ಕೇಂದ್ರಗಳನ್ನ ಕೊಡಿ ಅಂತ ದಿನನಿತ್ಯ ಏನೂ ಇಲ್ಲ ಅಂತಂತಂದ್ರು ಸುಮಾರು 100 ಅಪ್ಲಿಕೇಶನ್ಗಳು ಇವತ್ತು ಕಚೇರಿಗೆ ಬರ್ತಾ ಇದ್ದಾವೆ. ಇದು ನಿರುದ್ಯೋಗವನ್ನು ಹೋಗಲಾಡಿಸೋದ್ರ ಆಗಿರ್ಬೋದು, ಸರ್ಕಾರಿ ಸೇವೆಗಳು, ಅರೆ ಸರ್ಕಾರಿ ಸೇವೆಗಳು, ಬ್ಯಾಂಕಿಂಗ್, ಇನ್ಶೂರೆನ್ಸ್ ಸೇವೆಗಳಾಗಿರ್ಬೋದು, ಓವರ್ ಆಲ್ ಆಗಿ ಭಾರತ ಸರ್ಕಾರದ ಎಲ್ಲಾ ಒಂದು ಸೇವೆಗಳನ್ನ ಜನರಿಗೆ ಒಂದು ತಲುಪಿಸ್ತಕ್ಕಂಥ ನೇರವಾಗಿ ಯಾವುದೇ ಏಜೆಂಟ್ ಆಗಿರ್ಬೋದು, ಮಧ್ಯವರ್ತಿಗಳಾಗಿರ್ಬೋದು, ಯಾವುದೇ ಕಮಿಷನ್ ಏನೂ ಇಲ್ಲದೇನು ಜನರಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು CSC ಮಾಡ್ತಾ ಇದೆ. ಸರ್, ಅಂತ ಸಂದರ್ಭದಲ್ಲಿ ಪರೀಕ್ಷೆ ಬಗ್ಗೆ ತಾವು ಹೇಳಿದ್ರಿ, ಈ ಒಂದು CSC ಸೆಂಟರ್ ಓಪನ್ ಮಾಡಲಿಕ್ಕೆ 7th to 10th ಅಥವಾ PUC ಆ ಪರೀಕ್ಷೆ ಎಲ್ಲಿ ಬರೀತಾರೆ, ಆ ಪರೀಕ್ಷೆಗೆ ಯಾವ ರೀತಿಯ ತಯಾರಿ ಇರುತ್ತೆ? ಅಫ್ಕೋರ್ಸ್ ಸ್ಕಿಲ್ ಬಗ್ಗೆ ಮಾತನಾಡೋಣ, ಕಂಪ್ಯೂಟರ್ ಸ್ಕಿಲ್ಸ್ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ. ಈಗ ಸಾಮಾನ್ಯ ಸೇವಾ ಕೇಂದ್ರಗಳನ್ನ ತಗೋಬೇಕಾಗಿತ್ತಂದ್ರೆ ಸರ್, ಅವರಿಗೆ ಸಾಮಾನ್ಯ ಜ್ಞಾನ ಇರಬೇಕು. ಯಾಕಂತಂದ್ರೆ ಸಾಮಾನ್ಯವಾಗಿ ಇದೆಲ್ಲನೂ ಕೂಡ ಡಿಜಿಟಲೈಸ್ ರೂಪದಲ್ಲಿ ಇರೋದ್ರಿಂದ ಕಂಪ್ಯೂಟರ್ ನಾಲೆಜ್ ಅವರಿಗೆ ಬಹಳ ಮುಖ್ಯವಾಗಿದೆ. ಕಂಪ್ಯೂಟರ್ ನಾಲೆಜ್ ಬೇಕು ಅವ್ರು. ಯಾಕಂತಂದ್ರೆ ಈಗ ಒಂದು ಆಧಾರ್ ಕಾರ್ಡ್ ನಾವು ಮಾಡ್ಬೇಕಂತಂದ್ರೆ ಆಧಾರ್ ಕಾರ್ಡಿಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ಏನೇನು ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು. ಒಂದು ಪ್ಯಾನ್ ಕಾರ್ಡ್ ಬೇಕಾಗಿತ್ತಂದ್ರೆ ಆ ಪ್ಯಾನ್ ಕಾರ್ಡಿಗೆ ಏನು ಡಾಕ್ಯುಮೆಂಟ್ಗಳು ಬೇಕಂತಕ್ಕಂಥ ಒಂದು ಮಾಹಿತಿ ಇರಬೇಕು. ಅಥವಾ ಆ ಗ್ರಾಮದ ಒಬ್ಬ ವ್ಯಕ್ತಿ ಏನಾದರೂ ತಂದು ಕೊಟ್ಟಾಗ ಅದನ್ನ ಅಟ್ಲೀಸ್ಟ್ ಓದ್ಲಿಕ್ಕೆ ಅವನಲ್ಲಿ ಏನಂತಂದ್ರೆ ಆ ಒಂದು ಜ್ಞಾನ ಇರಬೇಕು. ಅದಕ್ಕೆ TEC ಅಂತ ಒಂದು ಟೆಲಿ ಎಂಟರ್ಪ್ರಿನರ್ ಕೋರ್ಸ್ ಅಂತ ಒಂದು ಎಕ್ಸಾಮ್ ಇದೆ ಸರ್. ಅದು ಬಹಳ ಸರಳವಾದಂಥ ಒಂದು ರೀತಿಯಲ್ಲಿದೆ. ಆ ಎಕ್ಸಾಮ್ ಅನ್ನ 2 ಭಾಷೆಯಲ್ಲಿ ಲಭ್ಯವಿದೆ, ಒಂದು ಹಿಂದಿ, ಇನ್ನೊಂದು ಇಂಗ್ಲಿಷ್. ಆ ಒಂದು ಏನಂತಂತಂದ್ರೆ ಆ ಎಕ್ಸಾಮನ್ನು ಬರೆದ್ರೆ ಅವರಿಗೆ ಏನಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿ ಇವನ್ PDF ಫೈಲ್ಸ್ ಆಗಿರ್ಬೋದು, ಅವ್ರಿಗೆ ಅದನ್ನು ಸ್ಟಡಿ ಮಾಡ್ಲಿಕ್ಕೆ ಮಟೀರಿಯಲ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ಆ ಪೋರ್ಟಲ್ ಅಲ್ಲಿದೆ. ಇದನ್ನ ಏನಂತಂತಂದ್ರೆ ಅವರು 1450 ರೂಪೀಸ್ ಆನ್ಲೈನ್ ಪೇಮೆಂಟ್, ಇದನ್ನ ಪೇಮೆಂಟ್ಗಳನ್ನು ಮಾಡಿ ಅವ್ರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಒಂದು ಮಟೀರಿಯಲ್ನ ತಗೊಂಡು ಇವರು ಸ್ಟಡಿ ಮಾಡಿ ಆ ಎಕ್ಸಾಮ್ನ ಬರೆದು ಪಾಸ್ ಆದರೆ ಅವರಿಗೆ CSC ಅವರು ತೆಗೆಯಲಿಕ್ಕೆ ಒಂದು ಕೆಪಬಿಲಿಟಿ. ಸ್ಕಿಲ್ಸ್ಗಳ ಬಗ್ಗೆ ಮಾತನಾಡೋಣ ಸರ್. ಇದರಲ್ಲಿ ಸ್ಕಿಲ್ಸ್, ಕಂಪ್ಯೂಟರ್ ಸ್ಕಿಲ್ಸ್ ಅಂತ ತಾವು ಹೇಳಿದ್ರಿ, ಮತ್ತಿನ್ಯಾವೆಲ್ಲ ಸ್ಕಿಲ್ಸ್ಗಳ ಅವಶ್ಯಕತೆ ಇದೆ ಸರ್? ಇದರಲ್ಲಿ ಒಲಿಂಪಿಯಾಡ್ ಆಗಿರ್ಬೋದು, ಸ್ಕಾಲರ್ಶಿಪ್ ವ್ಯವಸ್ಥೆ ಆಗಿರ್ಬೋದು, ಸರ್ಕಾರಿ ಪರೀಕ್ಷೆಗಳ ಆಗಿರ್ಬೋದು, ಅದಾದ್ಮೇಲೆ ಕಂಪ್ಯೂಟರ್ ಕೋರ್ಸಸ್ ಆಗಿರ್ಬೋದು, ಇವೆಲ್ಲ ಸೇವೆಗಳನ್ನ ಇವತ್ತು CSC ಮಾಡ್ತಾ ಇದೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಇವತ್ತು ಹೊರಗಡೆ ಒಂದು ಏನಂತಂದ್ರೆ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಕಲಿಬೇಕಾಗಿತ್ತಂದ್ರೆ ಸುಮಾರು 3,000-4,000 ಏನಂತಂದ್ರೆ ಫೀಸ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇನ್ನೂ ಕೂಡ ಭಾರತ ದೇಶದಲ್ಲಿ ಇದೆ. ಬಟ್ ಅದನ್ನೆಲ್ಲವನ್ನು ಹೋಗಲಾಡಿಸಿ ಆ ಊರಲ್ಲಿನ ಅಥವಾ ಆ ಗ್ರಾಮದ ಒಂದು ವಿದ್ಯಾರ್ಥಿಗಳಿಗೆ ಏನಾದ್ರೂ ಕಂಪ್ಯೂಟರ್ ಕೋರ್ಸ್ ಬೇಕಾಗಿತ್ತಂದ್ರೆ ಕೇವಲ 500 ರೂಪಾಯಿದಲ್ಲಿ ಆ ಒಂದು ಏನಂತಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡೋದ್ರ ಮುಖಾಂತರ 20 ಅವರ್ಸ್ ಅಂದ್ರೆ 20 ತಾಸು ಇವತ್ತು ಅವರು ಏನಂತಂದ್ರೆ ಕಂಪ್ಯೂಟರ್ ತರಬೇತಿಯನ್ನ ಅವರು ತಗೊಳ್ಬಹುದು. ಅದರ ಜೊತೆಗೆ CSC ಇಂದ ಒಂದು ಬೇಸಿಕ್ ಕಂಪ್ಯೂಟರ್ ಕೋರ್ಸ್, BCC ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಒಂದು ಸರ್ಟಿಫಿಕೇಟ್ ಕೂಡ ಅವರಿಗೆ ಲಭ್ಯವಾಗುತ್ತೆ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಾಮನ್ ಸರ್ವಿಸ್ ಸೆಂಟರ್ CSC ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಜಿಲ್ಲಾ ವ್ಯವಸ್ಥಾಪಕರು CSC ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೇರುದ್ರನ್ ಅವರವರು. ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ ಈ ಒಂದು CSC ಕುರಿತು. ಮತ್ತಿನ್ಯಾವೆಲ್ಲ ಸೇವೆಗಳು ಸರ್? ಇದರಲ್ಲಿ ಈಗಾಗಲೇ ಏನಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸುಮಾರು ಸರ್ವಿಸಸ್ಗಳನ್ನು ಇವತ್ತು CSC ಕೊಡ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ವಿಮೆ ಮತ್ತು ಪಿಂಚಣಿ ಸೇವೆಗಳ ಬಗ್ಗೆನೂ ಮಾತಾಡಿದ್ವಿ. PMJJBY ಆಗಿರ್ಬೋದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, PMSBY ಆಗಿರ್ಬೋದು, ಜೀವ ವಿಮೆ ಇರ್ಬೋದು, ಇವನ್ ಅಪಘಾತ ವಿಮೆ, ಬೆಳೆ ವಿಮೆ, ಅದರ ಜೊತೆಗೆ ಮೊಬೈಲ್ ರೀಚಾರ್ಜ್ನಂಥ ಸೇವೆಗಳಾಗಿರ್ಬೋದು, DTH ರೀಚಾರ್ಜು, ರೈಲ್ ಟಿಕೆಟು, ಬಸ್ ಟಿಕೆಟು, ಹೋಟೆಲ್ಸು, ಪಾಸ್ಪೋರ್ಟ್ ಅಪ್ಲಿಕೇಶನ್ಸು, UPI ಪೇಮೆಂಟ್ಸು, RTGS, IMPS, ಇನ್ನೂ ಹಲವಾರು ಏನಂತಂದ್ರೆ ಸೇವೆಗಳನ್ನ ಆ ಒಂದು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಏನಂತಂದ್ರೆ ಜನರು ತಗೊಳ್ಬಹುದು. ಇವತ್ತಿನ ಈ ಒಂದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮದಲ್ಲಿ CSC ಬಗ್ಗೆ ವಿವರವಾದ ಮಾಹಿತಿ ಕೊಟ್ರಿ. ಕಾರ್ಯಕ್ರಮದ ನಾವು ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಸರ್, ಒಂದು ಏನಂತಂದ್ರೆ ಖುಷಿಯಾಗಿರ್ತಕ್ಕಂಥ ವಿಚಾರ, ಅದಾದ್ಮೇಲೆ ಈ KLE ವೇಣುಧ್ವನಿ ಮುಖಾಂತರ ಎಲ್ಲರಿಗೂ ಒಂದು ವಿನಂತಿ ಏನಂತಂದ್ರೆ ಸರ್ಕಾರದ ಹಲವಾರು ಯೋಜನೆಗಳು ಇವತ್ತು ಲಭ್ಯವಿವೆ. ಯಾವುದು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸುಮಾರು ಏನಂತಂತಂದ್ರೆ ಇವತ್ತು ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನ ಜಾರಿಗೆ ತಂದ್ರು, ಇಷ್ಟೆಲ್ಲ ಜಾಹೀರಾತುಗಳನ್ನ ಕೊಟ್ಟಿದ್ರು ಕೂಡ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಗಳನ್ನು ಸರಿಯಾಗಿ ರೀತಿಯಲ್ಲಿ ಮೂಡ್ತಾ ಇಲ್ಲ. ಅದಕ್ಕೆ ಎಲ್ಲ ಕೇಳುಗರಿಗೆ, ಎಲ್ಲ KLE ವೇಣುಧ್ವನಿ ಕೇಳುಗರಿಗೆ ಒಂದು ವಿನಂತಿ, ತಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ಸರ್ಕಾರಿ ಸೌಲಭ್ಯಗಳು ಬೇಕಾಗಿತ್ತಂದ್ರೆ ಸರ್ಕಾರಿ
ಇಲಾಖೆಗಳ ಮಾಹಿತಿಯನ್ನು ಬೇಕಾಗಿತ್ತಂದರೆ ದಯವಿಟ್ಟು ತಾವುಗಳೆಲ್ಲರೂ ಕೂಡ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಹೋಗಿ ಸರಿಯಾಗಿ ಏನಂತಂದ್ರೆ ಮಾಹಿತಿಗಳನ್ನು ಪಡೆದುಕೊಂಡು ಯಾವುದೋ ಮೋಸದ ಜಾಲಕ್ಕೆ ಬಲಿಯಾಗದೆ ತಾವು ಏನಂತಂದರೆ ಸತ್ಯವಾಗಿ ಸೇವೆಗಳನ್ನು ಪಡೆದುಕೊಳ್ಬೇಕಂತ ನಾನು ಎಲ್ಲ ಕೇಳುಗರಿಗೆ ನಾನು ಹೇಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಜಿಲ್ಲಾ ವ್ಯವಸ್ಥಾಪಕರು CSC ಬೆಳಗಾವಿಯ ಮಲ್ಲಿಕಾರ್ಜುನ್ ಕರಿರುದ್ರನ್ ಅವರವರು CSC ಕಾಮನ್ ಸರ್ವಿಸ್ ಸೆಂಟರ್ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.